ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭಾನದಲ್ಲಿ 2ನೇ ಪದ್ಯ. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ದೇವಿ ಪಾಲಿಸಲಿ ನಮ್ಮ ವಧುವರರ. ಪಾಲಸಾಗರ ಅಂದರೆ ಕ್ಷೀರ ಸಮುದ್ರವನ್ನು ಕಡೆದಾಗ ಮಹಾಲಕ್ಷ್ಮೀ ದೇವಿ, ಬಾಲೆ ಮಹಾಲಕ್ಷ್ಮೀ ದೇವಿ ಉದಿಸಿದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ನಮ್ಮ ವಧುವರರನ್ನು ರಕ್ಷಿಸಲಿ, ಪಾಲಿಸಲಿ ಅಂಥೇಳಿ ಬೇಡ್ಕೊತಾ ಇದ್ದಾರೆ. ರೈವತ ಮನ್ವಂತರದಲ್ಲಿ ಮತ್ಸ್ಯಾವತಾರ ಆದ ಬಳಿಕ ಮತ್ತು ವೈವಸ್ವತ ಮನ್ವಂತರದಲ್ಲಿ ನರಸಿಂಹಾವತಾರ ಆದ ಮೇಲೆ ಹೀಗೆ 2 ಸಲ ಚತುರ್ಮುಖ ಬ್ರಹ್ಮದೇವರ ಹಗಲಿನಲ್ಲಿ ಸಮುದ್ರ ಮಥನ ನಡೆಯಿತು. 2 ಸಲವೂ ಮಹಾಲಕ್ಷ್ಮೀ ದೇವಿ ಉದ್ಭವಿಸಿದ್ದಾಳೆ ಮತ್ತು ಪರಮಾತ್ಮನನ್ನು ವರಿಸಿದ್ದಾಳೆ. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಮದುವೆ ಕ್ರಮದೇ ಮಾಡೇವೇನೋದಿಸುವ ಅಂತ ಹೇಳ್ತಾರೆ ಲಕ್ಷ್ಮೀ ನಾರಾಯಣರು. ಲಕ್ಷ್ಮೀದೇವಿ ಬ್ರಹ್ಮನ ಪ್ರತಿಯೊಂದು ದಿನದಲ್ಲಿಯೂ ಅವತರಿಸುತ್ತಾಳೆ, ಬಾಲಿಯಾಗಿ ಅವತಾರ ಮಾಡ್ತಾಳೆ, 16ರ ನವತರುಣಿಯಾಗೇ ಇರ್ತಾಳೆ. ಉದಯದ್ ಯೌವನ ಮುಗ್ಧ ಲಜ್ಜಾ ವಿಜಿತ ಮನ್ಮಥ ನವತಾರುಣ್ಯ ಶೃಂಗಾರದ ರಸಿಕತೆ ಅಧಿಕ ಲಜ್ಜೆ ಯಾರಲ್ಲಿರ್ತಾರೆ ಅವರೇ ಬಾಲೆ ಅಂತ ಅನ್ಸ್ಕೋತಾರೆ. ಸೂರ್ಯನು ನಮ್ಮ ಪ್ರತಿಯೊಂದು ದಿನದಲ್ಲಿಯೂ ಉದಯಿಸ್ತಾನೆ. ದೇವಿ ಬ್ರಹ್ಮನ ಪ್ರತಿಯೊಂದು ದಿನದಲ್ಲಿಯೂ ಉದಿಸುತ್ತಾಳೆ. ಇದು ಕೇವಲ ಉದಯ, ಜನನವಲ್ಲ. ಜನನ ಮರಣ ಇಲ್ಲದ ಮಹಾಲಕ್ಷ್ಮೀ ದೇವಿ ಜನನ ಮರಣ ಇಲ್ಲದ ಪರಮಾತ್ಮನಿಗೆ ಪತ್ನಿಯಾಗಿದ್ದಾಳೆ. ಅವಳು ನಮ್ಮ ವಧುವರರನ್ನು ಪಾಲಿಸಲಿ, ಆದರ್ಶ ಸುಖ ದಾಂಪತ್ಯ ನೀಡಿ ಹರಸಲಿ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಮಹಾಭಾರತದಲ್ಲಿ ಹೇಳ್ತಾ ಇದೆ, ಶ್ರಾಂತಾಃ ಸ್ಮ ಸುಭೃಶಂ ಬ್ರಹ್ಮನ್ ನೋದ್ಭವತ್ಯ ಅಮೃತಂ ಚ ತತ್ ವಿನಾ ನಾರಾಯಣಂ ದೇವಂ ಸರ್ವೇನ್ಯೇ ದೇವದಾನವಾಹ. ನಾರಾಯಣನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳು, ಅಸುರರು, ಹೇಳ್ತಾ ಇದ್ದಾರೆ ದೇವತೆಗಳು, ನಾವೆಲ್ಲ ದೇವತೆಗಳು ಅಸುರರು ಬಹಳ ಆಯಾಸಗೊಂಡಿದ್ದೇವೆ. ಅಮೃತವು ಮಾತ್ರ ಇನ್ನೂ ಉದ್ಭವಿಸಿಲ್ಲ ಎಂದು ಬ್ರಹ್ಮನಲ್ಲಿ ದೇವತೆಗಳು ಮೊರೆ ಇಡ್ತಾರೆ. ಆಗ ಬ್ರಹ್ಮನ ಪ್ರಾರ್ಥನೆಯಂತೆ ದೇವಾಸುರರೆಲ್ಲರಲ್ಲಿಯೂ ಪರಮಾತ್ಮ ಒಂದೊಂದು ರೂಪದಿಂದ ನಿಂತು ಅವರಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ಮೊದಲಿಗೆ ಮಂದರ ಪರ್ವತವನ್ನು ಕಿತ್ತು ತರುವ ಕಾರ್ಯದಲ್ಲಿಯೇ ದೇವಾಸುರರು ಸೋತಿದ್ರು. ಭೂಮಿ ಮತ್ತು ಮೇರು ಪರ್ವತಗಳ ನಡುವೆ ಕೀಲಿನಂತೆ ಸಿಕ್ಕಿಕೊಂಡಿರುವ ಆ ಬೆಟ್ಟವನ್ನು ಯಾರು ಕೇಳುವವರು? ಬಂಗಾರದ ಬೆಟ್ಟ. ರಾವಣ ಕೈಲಾಸವೆತ್ತಿದಂತೆ ಯಾರಾದರೂ ಲೋಭದಿಂದ ಕಿತ್ತುಕೊಳ್ಳಬಹುದೆಂದು. ಹಾಗಾದಂತೆ ಶಿವನೂ ವರವೆತ್ತಿದ್ದ, ಹಾಗಾಗದಂತೆ. ಆದ್ದರಿಂದ ಅಜಿತರೂಪಿ ಪರಮಾತ್ಮನೇ ಒಂದು ಕೈಯಿಂದ ಲೀಲಾಜಾಲವಾಗಿ ಅದನ್ನು ಕಿತ್ತಿ ಗರುಡನ ಮೇಲೆ ಇಟ್ಟುಕೊಂಡು ಕ್ಷೀರ ಸಮುದ್ರದ ಕಡೆಗೆ ಹೊರಡ್ತಾನೆ.
ಭಾಗವತದಲ್ಲಿ ಹೀಗಿದೆ: ತತಸ್ಥೆ ಮಂದರಗಿರಿ ಮೋಜಸೋ ಪಾಟ್ಯ ದುರ್ಮದಾಹ. ದೇವಾಸುರರು ತಮ್ಮ ಶಕ್ತಿ ಪರಾಕ್ರಮದಿಂದ ಬೆಟ್ಟವನ್ನು ಕಿತ್ತು, ಅದನ್ನು ವಾದಿರಾಜ ಸ್ವಾಮಿಗಳು ಹೀಗೆ ಹೇಳ್ತಾರೆ: ಭೂಮಿಯಿಂದ ಬೆಟ್ಟವನ್ನು ಕಿತ್ತರು ಎಂಬ ಅರ್ಥವಲ್ಲ. ಗರುಡನು ಅದನ್ನು ಹೊತ್ತು ತರುತ್ತಿದ್ದಾಗ ದಾರಿಯಲ್ಲಿ ತಮ್ಮ ಶಕ್ತಿ ಪರೀಕ್ಷೆಗಾಗಿ ಗರುಡನ ಮೇಲಿಂದ ಎತ್ತಿಕೊಳ್ತಾರೆ. ಸ್ವಲ್ಪ ದೂರ ಒಯ್ತಾರೆ, ಭಾರವನ್ನು ತಾಳಲಾರದೆ ಮೈಮೇಲೆ ಅದನ್ನು ಹಾಕ್ಕೊಂಡು ಅದರ ಕೆಳಗೆ ನುಚ್ಚು ನೂರಾದರು ಅಂತ ಹೇಳ್ತಾ ಇದ್ದಾರೆ. ನಿಪತನ್ಸ ಗಿರಿಸ್ತತ್ರ ಬಹೂನಮರದಾನ್ವಾನ್ ಚೂರ್ಣಯಾಮಾಸ ಮಹತಾ ಭಾರೇಣ ಕನಕಾಚಲಃ. ಆ ಚಿನ್ನದ ಬೆಟ್ಟ ಕೆಳಗೆ ಬಿದ್ದು ಅನೇಕ ದೇವಾಸುರರನ್ನು ಪುಡಿ ಮಾಡಿತಂತೆ ಎಂದು ಭಾಗವತದಲ್ಲಿ ಬಂದಿದೆ. ಆಗ ಪರಮಾತ್ಮ ಅಲ್ಲೇ ಇದ್ದ. ಶಕ್ತಿ ಪರೀಕ್ಷೆ ಆಗಲಿ ಅಂತ ಹೇಳಿ ಸುಮ್ಮನಿದ್ದ. ನಂತರ ಪರಮಾತ್ಮ ಕರುಣೆ ತುಂಬಿದ ನೋಟದಿಂದ ಅವರನ್ನೆಬ್ಬಿಸ್ತಾನೆ. ಒಂದು ಕೈಯಿಂದ ಲೀಲಾಜಾಲವಾಗಿ ಆ ಬೆಟ್ಟವನ್ನೆತ್ತಿ ಮೊದಲಿನಂತೆ ಗರುಡನ ಮೇಲಿರಿಸಿಕೊಂಡು ಕ್ಷೀರ ಸಮುದ್ರದ ಹತ್ರ ಬರ್ತಾನೆ. ಲೀಲೆಯಿಂದ ದೇವಾಸುರರ ಜೊತೆಗೆ ತಾನೂ ಸಮುದ್ರ ಮಥನ ಮಾಡ್ತಾನೆ ಪರಮಾತ್ಮ. ವಾಸುಕಿಯು ಹಗ್ಗ. ಅವನು ಸೋತು ಆಯಾಸದಿಂದ ವಿಷಜ್ವಾಲೆಯನ್ನು ಉಗಳಿಸು ಮಾಡ್ತಾನೆ. ಒಣ ಪ್ರತಿಷ್ಠೆಯ ಸಲುವಾಗಿ ಹಾವಿನ ಬಾಲವನ್ನು ಬಿಟ್ಟು ಹೆಡೆಯನ್ನೇ ಹಿಡಿದಿದ್ದ ದೈತ್ಯರಿಗೆ ಮಥನದ ಆಯಾಸದ ಜೊತೆಗೆ ಈ ವಿಷದ ಬಾಧೆ. ಅಷ್ಟರಲ್ಲಿ ಮಂದರ ಪರ್ವತ ಮುಳುಗಿ ನಿಧಾನವಾಗಿ ತಳಕ್ಕೆ ಇಳಿಯುತ್ತೆ. ದೈವವು ಪುರುಷ ಪ್ರಯತ್ನವನ್ನು ವಿಫಲಗೊಳಿಸ್ತಾ ಇದೆ ಎಂದು ನೊಂದು ದೇವಾಸುರರ ಮುಖ ಬಾಡಿಕೊಳ್ಳುತ್ತೆ. ಆಗ ಪರಮಾತ್ಮ ಕೂರ್ಮರೂಪದಿಂದ ಲೀಲೆಯಿಂದ ಬೆಟ್ಟವನ್ನು ಎತ್ತುತ್ತಾನೆ. ಕಡೆಯುವ ರಭಸಕ್ಕೆ ಬೆಟ್ಟವು ಮೇಲೆ ಹಾರತೊಡಗುತ್ತೆ. ಚೆನ್ನಾಗಿ ಕುಳಿತ ಮಾವಿನ ಹಣ್ಣನ್ನು ಹಿಚ್ಚಿಕಿದರೆ ಆ ಒಳಗಿರೋ ಓಟೆ ಹೇಗೆ ಮೇಲೆ ಹಾರ್ತದೆಯೋ ಹಾಗೆ. ಆಗ ಒಂದು ರೂಪದಿಂದ ಬೆಟ್ಟದ ಮೇಲೆ ನಿಂತು ಪರಮಾತ್ಮ ಒತ್ತಿ ಹಿಡಿತಾನೆ. ಕಡೆವ ರಭಸದಲ್ಲಿ ಬೆಟ್ಟವು ಪುಡಿ ಪುಡಿಯಾಗದಂತೆ ಆ ಬೆಟ್ಟದ ಒಳಗೂ ಪರಮಾತ್ಮ ನಿಂತ್ಕೊಳ್ತಾನೆ. ಬಳಲಿ ಬೆಂಡಾದ ದೇವದಾನವರಲ್ಲಿಯೂ ವಾಸುಕಿಯಲ್ಲಿಯೂ ಪರಮಾತ್ಮ ಪ್ರವೇಶ ಮಾಡಿ ಅವರಲ್ಲಿ ಶಕ್ತಿ ಉತ್ಸಾಹಗಳನ್ನು ತುಂಬುತ್ತಾನೆ. ಇದೆಲ್ಲ ಪರಮಾತ್ಮನಿಗೆ ಲೀಲೆ. ಮಥನದ ಕಾರ್ಯ ಜೋರಾಗಿ ನಡೆಯುತ್ತಿದ್ದಂತೆ ಹಾಲಾಹಲ ವಿಷ ಉದ್ಭವ ಆಗುತ್ತೆ. ಅದು ಮೂರ್ಲೋಕವನ್ನು ಸುಡಲಿಕ್ಕೆ ಶುರು ಮಾಡುತ್ತೆ. ಶಿವನ ಪ್ರೀತಿಯ ಪ್ರಭುವಾದ ಪರಮಾತ್ಮನು ಶಿವನಿಗೆ ಕೀರ್ತಿ ಬರಬೇಕೆಂದು ಸುಮ್ಮನೆ ಕೂತಿರ್ತಾನೆ. ಅವನ ಆಜ್ಞೆಯಂತೆ ವಾಯು ಚಿನ್ನದ ಬಟ್ಟಲಲ್ಲಿ, ಪರಮಾತ್ಮನ ಆಜ್ಞೆಯಂತೆ ಚಿನ್ನದ ಬಟ್ಟಲಿ ವಾಯುದೇವರು ಹಾಲಾಹಲವನ್ನು ಹಿಡಿದು ಸ್ವಲ್ಪ ಮಾತ್ರ ಕೈಯಿಂದ ತೆಗೆದು ಹಿಂಡಿ ಅದರ ತೀವ್ರತೆಯನ್ನು ಕಡಿಮೆ ಮಾಡಿ ಶಿವನಿಗೆ ಕೊಡ್ತಾರೆ. ಶಿವನು ಕುಡಿತಾನೆ. ಆ ವಿಷ ಗಂಟಲಿಗೆ ಇಳಿಯುತ್ತಿದ್ದಂತೆ ಅದರ ಬಾಧೆಯನ್ನು ತಡೆದುಕೊಳ್ಳಲಾರದೆ ರೋದನ ಮಾಡಿ ಶಿವನು ರುದ್ರ ಅಂತ ಅನಿಸ್ಕೊಳ್ತಾನೆ. ಮೂರ್ಛಿತನಾಗಿ ಬಿದ್ದು ಹರಿಯ
ಅಮೃತ ಕರಸ್ಪರ್ಶದಿಂದ ಎಚ್ಚೆತ್ಕೊಳ್ತಾರೆ. ತೀವ್ರ ಶಿರೋವೇದನೆಯಿಂದ ಬಳಲಿ ಚಂದ್ರಶೇಖರ ನೆನೆಸಿದ, ಅಭಿಷೇಕ ಪ್ರಿಯ ನೆನೆಸಿದ, ಗಂಟಲಲ್ಲಿ ವಿಷದ ಚಿಹ್ನೆ ಧರಿಸಿ ನೀಲಕಂಠ ಅಂತ ಅನ್ಸ್ಕೊಳ್ತಾನೆ. ರಾಮನಾಮಾಮೃತ ಪಾನದಿಂದ ಸ್ವಸ್ಥನಾಗ್ತಾನೆ. ನಂತರ ವಾಯುದೇವರೇ ಪೂರ್ತಿ ವಿಷಪಾನ ಮಾಡಿದರು. ಇದನ್ನು ಶ್ರುತಿಯ ಸ್ಮೃತಿಗಳು ಹೇಳುತ್ತೆ. ಹಾಗಾದರೆ ಪಾಲಸಾಗರವನ್ನು ಲೀಲೆಯಲ್ಲಿ ಕಳೆದವರು ಯಾರು? ವೇದ, ಗರುಡ ಪುರಾಣ, ವಾಯುಪುರಾಣ ಎಲ್ಲದರಲ್ಲಿ ಬರ್ತಾ ಇದೆ. ವಾಯುದೇವರೇ ಅದನ್ನು ಪಾನ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನೊಬ್ಬನೇ ಆ ಕ್ಷೀರಸಾಗರವನ್ನು ಕಳೆದವರು. ಲೀಲೆಯಿಂದ ಸಮುದ್ರವನ್ನು ಕಡೆದು ಮಹಾಲಕ್ಷ್ಮಿಯನ್ನು ಪ್ರಾದುರ್ಭವಗೊಳಿಸ್ತಾನೆ ನಾರಾಯಣ. ನಂತರ ಅವಳನ್ನು ಮದುವೆಯಾಗಿ ತನ್ನ ಎದೆಯಲ್ಲಿ ಇರಿಸಿಕೊಂಡು ಅವಳ ಪ್ರಸನ್ನ ಕರುಣಾ ಕಟಾಕ್ಷದ ಲಾಭವನ್ನು 3 ಲೋಕಕ್ಕೆ ಪರಮಾತ್ಮ ಒದಗಿಸಿಕೊಡ್ತಾನೆ. ಭಾಗವತದಲ್ಲಿ ಬಂದಿದೆ, ಶ್ರೀ ಸ್ವಾಹ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತಿಂ ಸ್ತ್ರೀಲೋಕಾನ್. ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪದ್ಯ. ಬೊಮ್ಮನ ಪ್ರಳಯದಲ್ಲಿ ತನ್ನರಸೆಯೊಡ ಕೂಡಿ ಸುಮ್ಮನೆಯಾಗೆ ಮಲಗೇಪ್ಪ, ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ. ಚತುರ್ಮುಖನ ಬ್ರಹ್ಮನ ಪ್ರಳಯ ಕಾಲದಲ್ಲಿ ನಮ್ಮ ಪರಮಾತ್ಮ ನಾರಾಯಣನು ತನ್ನರಸಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯೊಡನೆ ಆಲದೆಲೆಯ ಮೇಲೆ ಸುಮ್ಮನೆ ಮಲಗ್ತಾನೆ ಅಂತ ಹೇಳಿ. ಈ ರಮಾನಾರಾಯಣರಿಗೆ ಅಡಿಗಡಿಗೆ ಜನ್ಮವೆಂಬುದು ಅವತಾರ. ಎಲ್ಲರಂತೆ ಪ್ರಾಕೃತ ಶರೀರದ ಬಂಧನದಲ್ಲಿ ಅವರು ಎಂದೂ ಯಾವಾಗಲೂ ಸಿಲುಕುವವರಲ್ಲ. ಹಿಂದಿನ ನುಡಿಯಲ್ಲಿ ಏನು ಹೇಳಿದ್ರು? ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು ಅಂತೇಳಿ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಗೂ ಜನ್ಮವಿದೆ ಎಂಬ ಸಂದೇಹ ನಮಗೆ ಹುಟ್ಟಬಹುದು. ಇದಕ್ಕೆ ಪರಿಹಾರ ಬ್ರಹ್ಮ ಪ್ರಳಯದಲ್ಲಿಯೂ ಲಯ ಹೊಂದದೆ ವಿಹರಿಸುವರು ಲಕ್ಷ್ಮೀನಾರಾಯಣರು. ಇಂಥವರಿಗೆ ಮರಣವಿಲ್ಲ, ಪುನರ್ಜನ್ಮವಿಲ್ಲ. ಮನುಷ್ಯಮಾನದ 1 ವರ್ಷ, ದೇವಮಾನದಲ್ಲಿ 1 ದಿನ. ಮನುಷ್ಯರಿಗೆ 1 ವರ್ಷ ಅಂದರೆ ದೇವತೆಗಳಿಗೆ 1 ದಿನ ಇದ್ದನು. ಮನುಷ್ಯಮಾನದ 432 ಕೋಟಿ ವರ್ಷಗಳು ಬ್ರಹ್ಮದೇವರಿಗೆ 1 ಹಗಲು. ಆ ಬ್ರಹ್ಮದೇವರ 100 ವರ್ಷ ಆಯುಸ್ಸಿನ ಕೊನೆಯಲ್ಲಿ ಲಯ. ಆಗ ಸ್ಥೂಲ ಶರೀರಧಾರಿಗಳು ಯಾರೂ ಇರುವುದಿಲ್ಲ. ಬ್ರಹ್ಮದೇವರ ಪ್ರತಿದಿನದಲ್ಲಿ ನಡೆಯುವ 14 ಮನ್ವಂತರ ಪ್ರಳಯದಲ್ಲಾಗಲಿ, ದಿನದ ಕೊನೆಯಲ್ಲಿ ಸಂಭವಿಸುವಂತಹ ಕಲ್ಪ ಪ್ರಳಯದಲ್ಲಾಗಲಿ ಕೆಲವು ಜೀವರು ಶರೀರಧಾರಿಗಳಾಗಬಹುದು. ಬ್ರಹ್ಮ ಪ್ರಳಯದಲ್ಲಿ ಹಾಗಿಲ್ಲ. ಎಲ್ಲ ಕಡೆಗೆ ಶ್ರೀಭೂ ದುರ್ಗಾ ರೂಪದಿಂದ ಮಹಾಲಕ್ಷ್ಮಿಯೇ ವ್ಯಾಪಿಸಿರ್ತಾಳೆ. ಶ್ರೀರೂಪವೇ ಪ್ರಳಯ ಜಲ, ಭೂರೂಪವು ಅದರಲ್ಲಿ ತೇಲುವ ಆಲದ ಎಲೆ, ದುರ್ಗಾರೂಪವು ಎಲ್ಲ ಕಡೆಗೆ ಹಬ್ಬಿದ ದಟ್ಟವಾದ ಕತ್ತಲು. 50 ಕೋಟಿ ಯೋಜನ ವಿಸ್ತಾರದ ಆ ಆಲದ ಎಲೆಯ ಮೇಲೆ
7 ಕೋಟಿ ಯೋಜನ ಗಾತ್ರದ ಅದ್ಭುತ ಶಿಶುರೂಪ ತಾಳಿ ಪರಮಾತ್ಮ ನಾರಾಯಣ ರೂಪದಿಂದ ಮಲಗಿರ್ತಾನೆ. ಅವನ ಮೈಯೆಲ್ಲ ನಾನಾ ಬಗೆಯ ಆಭರಣಗಳ ರೂಪದಿಂದ ಮಹಾಲಕ್ಷ್ಮೀ ದೇವಿ ಆವರಿಸಿಕೊಂಡಿರ್ತಾಳೆ. ಅದಕ್ಕೆ ಒಂದು ಕಡೆ ಪುರಂದಾಸರು ಹೇಳ್ತಾರೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ, ಮರುಳು ಮಾಡಿಕೊಂಡೆಯಲ್ಲೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬೀಡ ದಿಪ್ಪಂತೆ ಮರುಳು ಮಾಡಿಕೊಂಡೆಯಲ್ಲೇ. ವಿಜಯದಾಸರು ಇನ್ನೊಂದು ಕಡೆ ಹೇಳ್ತಾರೆ, ಶೂನ್ಯ ನಾಮಕನಾಗಿ ಹರಿವಟದೆಲೆಯಲ್ಲೇ ಸಣ್ಣವನೋಪಾದಿ ಬೊಮ್ಮಾಂಡ ನಾಯಕ, ಕನ್ನೆರತುನವಾದ ಶ್ರೇಯ ಆಲಿಂಗನದಿ ತನ್ನಿಚ್ಛೆಯಲ್ಲಿ ತಾನೇ ಪವಡಿಸಿದ್ದು. ಪರಮಾತ್ಮ ಸುಮ್ಮನೆ ಆಗಿ ಮಲಗಿರ್ತಾನೆ ಅಂತ ಹೇಳ್ತಾರೆ. ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿ ಕಾರ್ಯಗಳನ್ನು ಸ್ವಲ್ಪ ಕಾಲ ನಿಲ್ಲಿಸಿ ಸುಮ್ಮನಿರ್ತಾನೆ ಶೂನ್ಯನಾಮದಿಂದ. ತನ್ನ ನಿದ್ದೆಗಾಗಿ ಅಲ್ಲ, ಜೀವರಿಗೆ ಗಾಢ ನಿದ್ರೆ ಬರಬೇಕು ಅಂಥೇಳಿ ಕಣ್ಣು ಮುಚ್ಚಿ ಮಲಗಿರ್ತಾನೆ. ಅವನು ನಿದ್ದೆ ಮಾಡೋದಿಲ್ಲ. ಇದೇ ಅವನಿಗೆ ಯೋಗ ನಿದ್ರೆ ಅಂತ ಅನಿಸ್ಕೊಳ್ಳೋದು. ಪ್ರಪಂಚದ ಸೃಷ್ಟಿ ಸ್ಥಿತಿ ಇತ್ಯಾದಿ ಕಾರ್ಯಗಳನ್ನು ಪರಮಾತ್ಮ ತನ್ನಿಚ್ಛೆಯಂತೆ ತಾನೇ ಅನಾಯಾಸವಾಗಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾನೆ. ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅನ್ನುವ ತೃಪ್ತಿ ಪರಮಾತ್ಮನಿಗಿದೆ. ಲಕ್ಷ್ಮೀದೇವಿಯ ಅಸಂಖ್ಯ ರೂಪಗಳೆಲ್ಲ ಒಂದಂತೆ ಐಕ್ಯ ಹೊಂದಿ ತನಗೆ ಅತೀ ಸಮೀಪದಲ್ಲಿವೆ. ತನ್ನ ಒಲವಿನ ಪಟ್ಟದ ರಾಣಿ ತನ್ನಲ್ಲಿ ಹೀಗೆ ಲಯ ಹೊಂದಿದ್ದಾಳೆ, ಆಲಂಗಿಸಿಕೊಂಡಿದ್ದಾಳೆ ಎಂಬ ಆನಂದವಿದೆ. ಸುತ್ತಲೊಪ್ಪುವ ಸನಕಾದಿಗಳು ಮೊತ್ತದಿಂದ ದೇವತೆಗಳು ಮತ್ತೆ ಊರ್ವಶಿರಂಭೆ ಮೇನಕೆ ಭಕ್ತ ನಾರದರ ಗೀತ. ಸುತ್ತ ಸುರದುಂದು ವಿವಾಲಗ ಕತ್ತರಿಸಿ ಕಡೆವ ಅಸುರರ ಕಾಳಗ ಭಕ್ತರಿಗಿಷ್ಟಾರ್ಥಗಳನ್ನೆಲ್ಲ ಮತ್ತೆ ಕೊಡುವ ಊಳಿಗ. ಹೀಗೆ ಏಕಾಂತದಲ್ಲಿ ಮಹಾಲಕ್ಷ್ಮಿಯ ಜೊತೆಗೆ ಅವಳ ಬಾಹುಲತೆಗಳಲ್ಲಿರುವಂತಹ ಪರಮಾತ್ಮ ಪ್ರಳಯ ಕಾಲದಲ್ಲಿ ಸಂತೋಷದಿಂದ ಇದ್ದಾನೆ. ಅದಕ್ಕಾಗಿಯೇ ಪರಮಾತ್ಮ ಪ್ರಳಯ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ರುಕ್ಮಿಣೀಶ ವಿಜಯಲ್ಲಿ ಹೇಳ್ತಾರೆ, ದನಿಗೈವ ವಂಕಿ ಬಳೆಗಳೆಂದೊಪ್ಪುವ ರುಕ್ಮಿಣಿಯ ತೋಳುಗಳು ಬಯಸುವುದನ್ನೆಲ್ಲ ನೀಡಬಲ್ಲವು. ಏಕಾಂತದಲ್ಲಿ ಅವುಗಳ ಅಪ್ಪಿಗೆ ಎಲ್ಲಿರಬೇಕೆಂದು ಪೂರ್ಣಕಾಮನಾದ ಶ್ರೀಹರಿಯು ಬಯಸಿ ಪ್ರಪಂಚವನ್ನು ಲಯಗೊಳಿಸುತ್ತಾನೆ. ಅಂತಹ ತೋಳುಗಳು ನನ್ನ ಅಭಿಷ್ಟಗಳನ್ನು ಪೂರೈಸಲಿ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ರುಕ್ಮಿಣೀಶ ವಿಜಯಲ್ಲಿ. ಅನಾದಿ ಕಾಲದಿಂದ ಬ್ರಹ್ಮರುದ್ರಾದಿ ದೇವತೆಗಳು ತನ್ನ ಪಾದಕಮಲಗಳಿಗೆ ಅರ್ಪಿಸಿದ ಭಕ್ತಿಯ ಆರಾಧನೆಯ ಮಧುರ ರಸವನ್ನು ಜುರುಜುರನೆ ಚೀಪಿ ಸವಿಯೋ ಕಾಲವಿದೆಂದು ಸಂತೋಷ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಕೃಷ್ಣಾಮೃತದಲ್ಲಿ ಹೇಳಿದೆ, ಕೃಷ್ಣಾಮೃತ ಮಹಾಣದಲ್ಲಿ ಕರಕಮಲದಿಂದ ಪಾದಕಮಲವನ್ನು ಹಿಡಿದೆಳೆದು ಮುಖಕಮಲದಲ್ಲಿಟ್ಟುಕೊಳ್ಳುತ್ತಾ ಆಲದೆಲೆ ಮೇಲೆ ಮಲಗಿದ್ದಾನೆ ಬಾಲಮುಕುಂದ. ಅಂತಹ ಪರಮಾತ್ಮನನ್ನ ಮನಸ್ಸಿನಿಂದ ಸ್ಮರಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರ ಶರೀರಗಳಿಗೆ ಪ್ರಳಯದಲ್ಲಿಯೂ ನಾಶವಿರುವುದಿಲ್ಲ. ನಾಶವಿಲ್ಲದಿರುವುದರಿಂದ ಮರಣವಿಲ್ಲದವರಿಗೆ ಪುನರ್ಜನ್ಮದ ಪ್ರಶ್ನೆಯೇ ಹೇಳೋದಿಲ್ಲ. ಪುನರ್ಜನ್ಮವೆಂದರೆ ನೂತನ ಪ್ರಾಕೃತ ಶರೀರವನ್ನು ಪಡೆಯೋದು ಅಂತ ಅರ್ಥ. ಪ್ರಳಯ ಜಲದಲ್ಲಿ ವಿರಹಿಸುವ ವಿಹಾರ ಮಾಡುವಂತಹ ಪರಮಾತ್ಮನಿಗೆ
ಇದು ಬೇಕೇ ಆಗಿಲ್ಲ. ರಮಾ ಎಂದರೆ ವಿಹಾರ ಮಾಡುವವಳು ಅಂತ ಅರ್ಥ. ನಾರಾಯಣ ಎಂದರೆ ನೀರಿನಲ್ಲಿರುವವನು ಅಂತ ಅರ್ಥ. ಅದ್ಭುತ ಜಲಕ್ರೀಡೆ ಆಡುವ ಈ ದಂಪತಿಗಳಿಗೆ ಪ್ರಾಕೃತ ಶರೀರ ಆಗಲೂ ಇಲ್ಲ, ಅದರ ಅವಶ್ಯಕತೆಯೇ ಅವರಿಗೆ ಬೇಕಾಗಿಲ್ಲ. ಸೃಷ್ಟಿಕಾಲದಲ್ಲಿ ಜೀವರು ಪ್ರಾಕೃತ ಶರೀರದಿಂದ ಮಾಡಬಹುದಾದ ಎಲ್ಲ ಬಗೆಯ ವಿಹಾರಗಳನ್ನು ಇವರು ಚೆನ್ನಾಗಿ ತಮ್ಮ ಚಿನ್ಮಯ ಶರೀರದಿಂದಲೇ ಲಯಕಾಲದಲ್ಲಿಯೂ ಮಾಡ್ತಾರೆ. ತಮಗೆ ಅನಾವಶ್ಯಕವಾದ ಅನಪೇಕ್ಷಿತವಾದ ಪ್ರಾಕೃತ ಶರೀರವನ್ನು ಅವರು ಎಂದೂ ಸ್ವೇಚ್ಛೆಯಿಂದ ಧರಿಸೋದಿಲ್ಲ, ಧರಿಸಬೇಕಾಗಿಲ್ಲ. ಕರ್ಮವಶದಿಂದ ಸ್ಥೂಲ ಶರೀರವನ್ನು ಅವರು ಪಡೆಯಲು ಸಾಧ್ಯತೆ ಇಲ್ಲ. ಯಾಕೆ ಅಂದರೆ ಅವರು ನಿತ್ಯ ಮುಕ್ತರಾಗಿದ್ದಾರೆ, ಕರ್ಮಬಂಧನ ಅವರಿಗಿಲ್ಲ. ಇರ್ತಾ ಇದ್ದರೆ ಸುಮ್ಮನೆ ಆಗಿ ಅವ್ರು ಮಲಗ್ತಾ ಇರಲಿಲ್ಲ. ಕರ್ಮಾನುಸಾರ ಸುಖ ದುಃಖಗಳನ್ನು ಅನುಭವಿಸುತ್ತಾ ಅಸಹಾಯಕರಾಗಿ ನಾನಾ ಕಾರ್ಯ ಚಟುವಟಿಕೆಗಳಲ್ಲಿ ವ್ಯಗ್ರರಾಗಿ ಶ್ರಮ ಪಡ್ತಾಯಿದ್ರು. ಸುಮ್ಮಾನದಿಂದ ಅಂತ ಹೇಳ್ತಾ ಇದ್ದಾರೆ. ದುಃಖ ಲೇಷವಿಲ್ಲದ ಮಹಾ ಆನಂದದಿಂದ ಮಲಗುವುದಂತೂ ದೂರ ಉಳಿಯಿತು. ದುಃಖ ಲೇಷವಿಲ್ಲದ ಆನಂದವು ಕರ್ಮದಿಂದ ಲಭ್ಯವಿಲ್ಲ. ಆದ್ದರಿಂದ ಸುಮ್ಮನೆಯಾಗಿಯೋ ಸಮ್ಮಾನದಿಂದಲೂ ಮಲಗುವ ರಮಾನಾರಾಯಣನಿಗೆ ಕರ್ಮಬಂಧನವಿಲ್ಲ ಎನ್ನುವುದು ಸ್ಪಷ್ಟವಾಗಿದೆ. ರಮಾನಾರಾಯಣರು ತಮ್ಮ ಅತೀಂದ್ರಿಯ ಚಿನ್ಮಯ ಶರೀರಗಳನ್ನು ಆಗಾಗ ನಮ್ಮ ಇಂದ್ರಿಯಗಳಿಗೆ ಗೋಚರಪಡಿಸುತ್ತಾರೆ. ಇದುವೇ ಅವರಿಗೆ ಜನ್ಮ, ಇದುವೇ ಅವತಾರ. ಬ್ರಹ್ಮನ ಪ್ರತಿದಿನದಲ್ಲಿ ಅಡಿಗಡಿಗೆ ಅನೇಕ ಬಾರಿ ದೇವತೆಗಳ ಪ್ರಾರ್ಥನೆಯಂತೆ ಸ್ವೇಚ್ಛೆಯಿಂದ ಇಂತಹ ಜನ್ಮಗಳನ್ನು ಅವರು ತೆಗೆದುಕೊಳ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾನೆ ಪರಮಾತ್ಮ. ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನ, ನನಗೂ ನಿನಗೂ ಅನೇಕ ಜನ್ಮಗಳಾಗಿವೆ, ಆದರೆ ನಾನು ಅದೆಲ್ಲವನ್ನು ತಿಳಿದಿದ್ದೇನೆ, ನಿನಗೆ ಗೊತ್ತಿಲ್ಲ, ನಿನಗೆ ತಿಳಿದಿಲ್ಲ. ಪರಮಾತ್ಮ ಜನ್ಮ ವಿಲಕ್ಷಣನಾಗಿದ್ದಾನೆ. ತನ್ನ ಇಚ್ಛೆಯಂತೆ ಬುದ್ಧಿಪೂರ್ವಕವಾಗಿ ಪರಮಾತ್ಮ ಜನ್ಮವನ್ನು ತೆಗೆದುಕೊಳ್ತಾನೆ. ಇತರರು ತಾವೇನು ಮಾಡ್ತಾ ಇದ್ದೇವೆ ಎಂಬ ಅರಿವೇ ಇಲ್ಲದೆ ಪ್ರಾಚೀನ ಕರ್ಮಾನುಸಾರ ಬೇರೆ ಬೇರೆ ಪ್ರಾಕೃತ ಶರೀರಗಳಲ್ಲಿ ಜನ್ಮವನ್ನು ತೆಗೆದುಕೊಳ್ತಾರೆ. ಮಹಾಲಕ್ಷ್ಮೀ ದೇವಿಯು ಪರಮಾತ್ಮನ ಇಚ್ಛೆಯಂತೆ ಅವನ ಎಲ್ಲ ಅವತಾರಗಳಲ್ಲಿಯೂ ಆ ಪರಮಾತ್ಮನಂತೆ ಆವಿರ್ಭವಿಸಿ ಆ ಪರಮಾತ್ಮನ ಲೀಲೆಗಳಿಗೆ ಅನುಗುಣವಾಗಿಯೇ ವರ್ತಿಸುತ್ತಾಳೆ. ಲೀಲೆಯ ಧೃತತನು ರನುರೂಪರೂಪ ವಿಷ್ಣುರ್ದೇಹಾನುರೂಪಾಂ ವೈಕರೋತ್ತೇಶ ಆತ್ಮನ ಸ್ತನು ಅಂತ ಹೇಳಿದ್ದಾರೆ. ಪರಮಾತ್ಮ ಚಾಕ್ಷುಷ ಮನ್ವಂತರದಲ್ಲಿ ವೈರಾಜನಿಂದ ಸಂಭೂತಿಯಲ್ಲಿ ಆಜಿತನಾಗಿ ಅವತರಿಸಿ ರೈವತ ವೈವಸ್ವತ ಮನ್ವಂತರಗಳಲ್ಲಿ 2 ಬಾರಿ 2 ಸಲ ದೇವಾಸುರರಿಂದ ಸಮುದ್ರ ಮಥನವನ್ನು ಮಾಡಿಸಿದ್ದಾನೆ. ಆ 2 ಸಲವೂ ಮಹಾಲಕ್ಷ್ಮೀ ದೇವಿ ಉದಿಸಿದ್ದಾಳೆ, ಪರಮಾತ್ಮನನ್ನು ವರಿಸಿದ್ದಾಳೆ. ಆದ್ದರಿಂದ ಅಡಿಗಡಿಗೂ
ಲಕ್ಷ್ಮೀನಾರಾಯಣರು ಇದೇನು ತಳೆಯುವ ಜನ್ಮ ಇದೇ ಅವತಾರ ಆಗಿರ್ತದೆ. ಅದನ್ನೇ ಅವತಾರ ಅಂತ ಹೇಳಿ ಕರೀತಾ ಇದ್ದಾರೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಅಂಬೂಜವೆರಡು ಕರಯುಗದೆ ಅಂಬೂಜವೆರಡು ಕರಯುಗಿ ಧರಿಸಿ ಪೀತಾಂಬರವನುಟ್ಟು ಮೆರೆದಳು. ಶಂಖದಂತೆ ಸುಂದರವಾದ ಕಂಠದ ಸುತ್ತಲೂ ಕಟ್ಟಿದ ಮಂಗಳಸೂತ್ರವನ್ನು ಎರಡೂ ಕೈಗಳಲ್ಲಿ ಎರಡು ಕಮಲಗಳನ್ನು ಧರಿಸಿಕೊಂಡು ಪೀತಾಂಬರವನ್ನು ಉಟ್ಟು ಮೆರೆದಿದ್ದಾಳೆ ಮಹಾಲಕ್ಷ್ಮೀ ದೇವಿ, ಬಾಲೆ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಂದೆ ತಿಳ್ಕೊಳ್ಳೋಣ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.